ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಲೈಕ್ ಆಗ್ತಾ ಇದೆ ಅನಿಸಿದರೆ ಈಗಲೇ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ಟುಡೇ ವಿಡಿಯೋ. ಇಂದು ನಾವು ಅಂಥ ಸಾಕ್ಷಾತ್ಕಾರದ ದೇವಶಕ್ತಿಯ ಮತ್ತು ಆತ್ಮಜ್ಞಾನವತ್ತಾದ ವಿಶಿಷ್ಟ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದು ಎಂದರೆ ಕುಂಡಲಿನಿ ಶಕ್ತಿ. ಈ ಶಕ್ತಿ ಪ್ರತಿ ಮನುಷ್ಯನ ದೇಹದಲ್ಲಿ ನಿದ್ರೆ ಮಾಡ್ತಾ ಇದ್ರೂ ಅದನ್ನು ಜಾಗೃತಗೊಳಿಸಿದಾಗ ಜೀವನವೇ ಪರಿವರ್ತನೆ ಆಗುತ್ತೆ. ಕೆಲವರು ಬದುಕಿನಲ್ಲಿ ಆ ಶಕ್ತಿಯನ್ನು ಜಾಗೃತಗೊಳಿಸದೇ ಬದುಕಿ ಹೋಗ್ಬಿಡ್ತಾರೆ. ಆದರೆ ನೀವು ಈ ವಿಡಿಯೋ ನೋಡುತ್ತಿರುವುದಾದರೆ ದೈವಶಕ್ತಿ ನಿಮ್ಮನ್ನು ಈ ಮಾರ್ಗಕ್ಕೆ ಕರೆದಿದ್ದಾರೆ ಎಂದನೇ ಅರ್ಥ. ಇದನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಬಿಡಿಸಿ ನಿಮಗೆ ಹೇಳ್ತೇನೆ. ಆ ಶಕ್ತಿಯನ್ನು ಕೇವಲ 5 ನಿಮಿಷಗಳಲ್ಲಿ ಜಾಗೃತಗೊಳಿಸುವ ಒಂದು ಮಾರ್ಗವನ್ನು ಸಹ ನಾನು ನಿಮಗೆ ತೋರಿಸಿಕೊಡ್ತೇನೆ. ಇನ್ನು ಮುಂದೆ ನಾವು ಹೋಗೋದಕ್ಕಿಂತ ಮುಂಚೆ ಈ ಕುಂಡಲಿನ ಶಕ್ತಿ ಅಂದರೆ ಏನು ಅನ್ನೋದನ್ನ ಮೊದಲು ತಿಳಿಯೋಣ. ಈ ಕುಂಡಲಿನ ಶಕ್ತಿ ಅಂತಂದರೆ ನಮ್ಮ ದೇಹದ ತಳಭಾಗದಲ್ಲಿ ಮೂಲಾಧಾರ ಚಕ್ರದ ಬಳಿ ನಿದ್ರಿಸುತ್ತಿರುವ ಒಂದು ಶಕ್ತಿಯ ರೂಪ. ಈ ಶಕ್ತಿ ಸರ್ಪದಂತೆ ಕೂದಲೆಳೆಯಾಗಿ ತನ್ನ ಕಾಲಿಗೆ ಕಟ್ಟಿ ಮಲಗಿದಂತೆ ಇರುತ್ತೆ. ಇದನ್ನು ಜಾಗೃತಗೊಳಿಸಿದಾಗ ಇದು ಬೆನ್ನು ಮೂಳೆಯ ಮೂಲಕ ಏರಿ 7ವರೆಗೂ ತಲೆಯ ಮೇಲಿನ ಸಹಸ್ರಾರು ಚಕ್ರದವರೆಗೂ ಸಾಗುತ್ತೆ. ಈ ಪ್ರಕ್ರಿಯೆ ಪೂರ್ಣವಾಗಿದ್ದಾಗ ಮಾನವ ಪಾರಮಾರ್ಥಿಕ ಪ್ರಜ್ಞೆಗೆ ತಲುಪುತ್ತಾನೆ. ಈ ಶಕ್ತಿಯನ್ನು ಜಾಗೃತಗೊಳಿಸಲು ನಮ್ಮೊಳಗಿನ 7 ಚಕ್ರಗಳನ್ನು ತಿಳಿದುಕೊಳ್ಬೇಕು. ಇನ್ನು ಮೊದಲನೆಯದಾಗಿ ಮೂಲಾಧಾರ. ಇದು ಪ್ರಥಮ ಚಕ್ರ. ಇದು ಸ್ಥಿತಿಸ್ಥಾಪಕತೆ. ಇನ್ನು 2ನೆಯ ಚಕ್ರ ಸ್ವಾಧಿಷ್ಠಾನ. ಇದು ಸೃಜನಾತ್ಮಕತೆ. 3ನೇ ಚಕ್ರ ಮಣಿಪೂರಕ, ಉತ್ಸಾಹ ಮತ್ತು ಆತ್ಮವಿಶ್ವಾಸ. 4ನೇ ಚಕ್ರ ಅನಾಹತ, ಪ್ರೇಮ ಮತ್ತು ದಯೆ. 5ನೇ ಚಕ್ರ ವಿಶುದ್ಧಿ, ಆತ್ಮದ ಧ್ವನಿ. 6ನೇ ಚಕ್ರ ಆಜ್ಞಾ, ಆಂತರಿಕ ದೃಷ್ಟಿ. 7ನೇದು ಸಹಸ್ರಾರು ಪರಮಾತ್ಮನೊಂದಿಗೆ ಏಕೀಕರಣ. ಈ ಎಲ್ಲ ಚಕ್ರಗಳನ್ನು ಶುದ್ಧಿಗೊಳಿಸದೆಯೇ ಈ ಕುಂಡಲಿನ ಶಕ್ತಿ ಬರೋದಿಲ್ಲ. ಶಕ್ತಿಯ ಪ್ರವಾಹವನ್ನು ತಪ್ಪದೆ ಈ ಮಾರ್ಗದಲ್ಲಿ ಸಾಧನೆ ಮಾಡಲೇಬೇಕು. ಇದರ ಪ್ರಾರಂಭಕ್ಕೆ ನಾವು ನಿತ್ಯ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಪ್ರತಿದಿನವೂ ಒಂದು ನಿಶ್ಚಿತ ಸಮಯಕ್ಕೆ ಧ್ಯಾನ, ಪ್ರಾಣಾಯಾಮ ಮತ್ತು ಮಂತ್ರ ಜಪವನ್ನು ಮಾಡುವುದು ಬಹುಮುಖ್ಯ. ಈ ಹಿಂದೆ ಬೋಧಿಸಲಾದ ಮಂತ್ರ ಓಂ ನಮಃ ಶಿವಾಯ, ಓಂ ಕ್ರೀಂ ಕುಂಡಲಿನಿ ಸ್ವರೂಪಿಣೇ ನಮಃ. ಈಗ ನೀವು ಆರಾಮವಾಗಿ ಕುಳಿತುಕೊಳ್ಳಿ. ನಿಮ್ಮ ಪಾದಗಳು ನೆಲಕ್ಕೆ ತಟ್ಟಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ. ಸಣ್ಣಗೆ ಉಸಿರೆಳೆಯಿರಿ. ಆ ಉಸಿರನ್ನು ನಿಧಾನವಾಗಿ ಹೊರಬಿಡಿ. ಈ ಶ್ವಾಸದ ಜೊತೆಗೆ ನಿಮ್ಮ ಒಳಗಿನ ಶಕ್ತಿಯು ಚಲಿಸುತ್ತಿರುವುದು ಭಾವನೆ ಮಾಡಿ. ನಿಮ್ಮ ಗಮನವನ್ನು ಮೂಲಾಧಾರ ಚಕ್ರದ ಕಡೆ ಕೇಂದ್ರೀಕರಿಸಿ. ಅಲ್ಲೊಂದು ಕೆಂಪು ಕಮಲವಿದೆ. ಅದರ ಮಧ್ಯದಲ್ಲಿ ಒಂದು ಶಕ್ತಿ ಮಲಗಿದಂತಿದೆ. ಈಗ ನಾನು ಓದುತ್ತಿರುವ ಮಂತ್ರದ ಮೂಲಕ ಆ ಶಕ್ತಿಯು ಚೇತನಗೊಳ್ಳುತ್ತಿದೆ. ಓಂ ಹ್ರೀಂ ಕ್ಲೀಂ ಕುಂಡಲಿನಿ ದೇವೈ ನಮಃ. ಈಗ ಆ ಶಕ್ತಿ ನಿಧಾನವಾಗಿ ಎದ್ದು ನಡುಗುತ್ತಾ ನಿಮ್ಮ ಬೆನ್ನ ಮೂಳೆಯೊಳಗೆ ಏರುತ್ತಿದೆ. ಅದು ಮಣಿಪೂರಕ ಚಕ್ರದವರೆಗೆ ಬಂದು ನಿಮ್ಮ ನಾಭಿಯಲ್ಲಿ ಬೆಂಕಿಯ ಉರಿಯಂತೆ ಪ್ರಭಾವ ಬೀರುತ್ತಿದೆ. ಈ ಉರಿ ನಿಮ್ಮ ಸಾಂಸ್ಕಾರಿಕ ಅಶುದ್ಧತೆಯನ್ನ ಕರಗಿಸುತ್ತಾ ಇದೆ. ಇನ್ನು ಈಗ ಆ ಶಕ್ತಿ ಹೃದಯದವರೆಗೆ ಬಂದು ಪ್ರೀತಿಯ ಬೆಳಕನ್ನ ಹರಿದು ಬಿಡುತ್ತೆ. ನಂತರ ಕಂಠಚಕ್ರವನ್ನು ತಲುಪಿ ನಿಮ್ಮ ಧ್ವನಿ ಶಕ್ತಿಯನ್ನ ಶುದ್ಧಗೊಳಿಸುತ್ತೆ. ಆಮೇಲೆ ಅಜ್ಞಾ ಚಕ್ರದಲ್ಲಿ ನಿಲ್ಲುತ್ತೆ. ಇಲ್ಲಿ ನಿಮಗೆ ಒಂದು ಮುಕ್ತ ಚಿಂತನೆಯ ಸಾಮರ್ಥ್ಯ ಉಂಟಾಗುತ್ತೆ ಮತ್ತು ಕೊನೆಗೆ ಆ ಶಕ್ತಿ ತಲೆಯ ಮೇಲಿರುವ ಸಹಸ್ರಾರು ಚಕ್ರವನ್ನು ತಲುಪಿ ದೇವಶಕ್ತಿಯೊಂದಿಗೆ ಬಂದುಬಿಡುತ್ತೆ. ಅವೆಲ್ಲವೂ ಜೊತೆ ಒಂದಾಗಿ ಬಿಡುತ್ತೆ. ಈ ಶಕ್ತಿಯ ಜಾಗೃತಿ ನಿಮಗೆ ಅನೇಕ ಅನುಭವಗಳನ್ನು ನೀಡಬಹುದು. ಪ್ರಬಲ ಚೈತನ್ಯ, ಶರೀರದ ಕಂಪನ, ಕಣ್ಣೀರು ಅಥವಾ ತೀವ್ರ ಸಂತೋಷ, ಈ ಎಲ್ಲವೂ ಕೂಡ ಸಹಜ. ನೀವು ಭಯಪಡೋದಕ್ಕೆ ಅವಶ್ಯಕತೆ ಇಲ್ಲ. ಇದು ದೈವಿಕ ಅನುಭೂತಿ. ಆದರೆ ಶಕ್ತಿಯನ್ನು ಪ್ರತಿದಿನ ಸ್ಥಿರಗೊಳಿಸಬೇಕೆಂಬ ಮರೆತೀರೆಂದರೆ ಅದು ದಿಕ್ಕು ತಪ್ಪಬಹುದು. ಆದ್ದರಿಂದ ಪ್ರತಿದಿನ ಕಾಲಕ್ಕೆ ಧ್ಯಾನ, ಪ್ರಾಣಾಯಾಮ ಮತ್ತು ಮಂತ್ರ ಜಪ ಮಾಡಬೇಕು. ಇನ್ನು ಮುಂದೆ ನಾವು ಕುಂಡಲಿನಿ ಶಕ್ತಿಯ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ.
ಬೆಳಗಿನ ಜಾವ 4ರಿಂದ 6 ಗಂಟೆಯ ನಡುವೆ ಶುದ್ಧ ಜಾಗದಲ್ಲಿ ಕುತ್ಕೋಬೇಕು. ಮೊದಲು ಗಾಯತ್ರಿ ಮಂತ್ರವನ್ನ 11 ಬಾರಿ ಜಪಿಸಬೇಕು. ನಂತರ ಈ ಮಂತ್ರವನ್ನ ಹೇಳಬೇಕು. ಓಂ ನಮೋ ಭಗವತೆ ಕುಂಡಲಿನಿ ಸ್ವರೂಪಿಣೈ. ನಂತರ ಮೂಢ ಧ್ಯಾನವನ್ನ ಮಾಡಿ, ಅಂದರೆ ಯಾವ ವಿಚಾರವನ್ನೂ ಮಾಡದೆ ಶೂನ್ಯತೆಯಲ್ಲಿ ಕುತ್ಕೋಬೇಕು. ಇದರ ಮೂಲಕ ಶಕ್ತಿ ನಿಮ್ಮನ್ನ ಪ್ರವೇಶ ಮಾಡುತ್ತೆ. ಇವೆಲ್ಲವನ್ನ ಸಮರ್ಥವಾಗಿ ಅಭ್ಯಾಸ ಮಾಡ್ಕೋಬೇಕು. ಇವೆಲ್ಲವನ್ನು ಮಾಡಿದಾಗ 5 ನಿಮಿಷದಲ್ಲಿ ಆ ಶಕ್ತಿ ನಿಮ್ಮಲ್ಲಿ ಜಾಗೃತಗೊಳ್ಳುತ್ತೆ. ಆದರೆ ಅದನ್ನ ಬಾಳಿನಲ್ಲಿ ನಂಬಿಕೆ, ಶ್ರದ್ಧೆ, ಶಕ್ತಿ, ಶಿಸ್ತು, ಸಾತ್ವಿಕ ಆಹಾರ, ಸದ್ಗುಣ ಮತ್ತು ದೇವರ ಚಿಂತನೆಯೊಂದಿಗೆ ನಿರಂತರವಾಗಿ ನೀವು ಬೆಳೆಸ್ತಾ ಇರಬೇಕು, ಎಲ್ಲಿ ಬಿಡಬಾರ್ದು. ಈಗ ಕೊನೆ 5 ನಿಮಿಷ ಏನಂತಂದ್ರೆ, ನೀವು ಮತ್ತೆ ಧ್ಯಾನಕ್ಕೆ ಕುತ್ಕೋಬೇಕು. ಮತ್ತೆ ಆ ಶಕ್ತಿಯನ್ನ ತಲೆಯವರೆಗೆ ಸಾಗಿಸ್ತಾ ಹೋಗಬೇಕು. ಈ ಪವಿತ್ರ ಕ್ಷಣದಲ್ಲಿ ನಿಮ್ಮೊಳಗಿನ ಶಕ್ತಿ ದೇವಿ ರೂಪವನ್ನ ಧರಿಸ್ತಾರೆ. ನಿಮ್ಮ ದೇಹದ ಪ್ರತಿಯೊಂದು ಕೋಶ ಶುದ್ಧವಾಗಿದೆ. ನಿಮ್ಮ ಆತ್ಮ ದಿವ್ಯತೆಯನ್ನ ಹೊಳೆಯುತ್ತಿದೆ. ಇಂದು ಈ ಧ್ಯಾನ ನಿಮ್ಮನ್ನು ದೇವರಿಗೆ ಹತ್ತಿರ ಕರೆದುಕೊಂಡು ಹೋಗುತ್ತಾ ಇದೆ. ಇಂತಹ ದಿವ್ಯ ಜ್ಞಾನ ಶಕ್ತಿ ಧ್ಯಾನಗಳು ನಿಮಗೆ ಬೇಕಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಶಕ್ತಿ ನೀಡಿದರೆ ಲೈಕ್ ಆದರೆ ಲೈಕ್ ಮಾಡಿ. ನಿಮ್ಮ ಧ್ಯಾನದ ಅನುಭವವನ್ನು ಕಮೆಂಟಲ್ಲಿ ಹೇಳಿ. ಮತ್ತೆ ಭೇಟಿಯಾಗೋಣ. ದೇವರ ಅನುಗ್ರಹ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ. ಹರಿ ಓಂ ತತ್ಸತ್.